ಕೊನೆಗೂ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪುಲಿಕೇಶಿ ನಗರ ಎಸಿಪಿ ಗೀತಾ ಅವರ ಮುಂದೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. 1.5 ಗಂಟೆಯಿಂದ ವರ್ತೂರು ಪ್ರಕಾಶ್ಗೆ ಎಸಿಪಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜ್ಯುವೆಲರಿ ಶಾಪ್ಗೆ ಆರೋಪಿ ಶ್ವೇತಾ ಗೌಡ ವಂಚನೆ ಮಾಡಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ರ ಹೆಸರು ಹೇಳಿ 2.5 ಕೋಟಿ ರೂಪಾಯಿ ಆಭರಣವನ್ನ ದೋಖಾ ಮಾಡಿದ್ಲು ಈಕೆ. ವಿಚಾರಣೆಯ ವೇಳೆ ವರ್ತೂರು ಪ್ರಕಾಶ್ರ ಹೆಸರನ್ನ ಕೂಡ ಶ್ವೇತಾ ಹೇಳಿದಾಳೆ. ಹೀಗಾಗಿ ಎರಡೆರಡು ಬಾರಿ ಈಗಾಗಲೇ ನೋಟಿಸ್ ಕೊಟ್ಟರು ಕೂಡ ವರ್ತೂರು ಪ್ರಕಾಶ್ ಹಾಜರಾಗಿರಲಿಲ್ಲ, ನೋಟಿಸ್ಗೂ ಉತ್ತರಿಸಿರಲಿಲ್ಲ. 3ನೇ ಬಾರಿಗೆ ನೋಟಿಸ್ ಕೊಟ್ಟಿದ್ರು ಪುಲಿಕೇಶಿ ನಗರ ಪೊಲೀಸರು. ಈ ಬಾರಿ ಏನಾದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಾದರೆ ಬಂಧನ ಮಾಡೋ ಸಾಧ್ಯತೆ ಇತ್ತು. ಹೀಗಾಗಿ ಇವತ್ತು ಬೆಳಗ್ಗೆನೇ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗಾಗಲೇ ಸುಮಾರು 1.5 ತಾಸಿನಿಂದ ವರ್ತೂರು ಪ್ರಕಾಶ್ ಅವರ ವಿಚಾರಣೆ ನಡೀತಾ ಇದೆ. ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನ್ ತಿಳಿದು ಬರ್ತಾ ಇದೆ? ಚಿನ್ನದ ಉದ್ಯಮಿಗೆ ಶ್ವೇತಾ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1.5 ಗಂಟೆಗಳಿಂದಲೂ ಕೂಡ ಮಾಜಿ ಸಚಿವ ವರ್ತೂರು ಪ್ರಕಾಶನ್ನ ವಿಚಾರಣೆ ನಡೆಸುವಂಥ ಕೆಲಸವನ್ನ ಪುಲಿಕೇಶಿ ನಗರ ಎಸಿಪಿ ಗೀತಾ ಹಾಗೂ ಪುಲಿಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರು ಮಾಡ್ತಿರುವಂಥದ್ದು. ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ವರ್ತೂರು ಪ್ರಕಾಶ್ಗೆ ಪೊಲೀಸ್ ಅಧಿಕಾರಿಗಳು ಕೇಳುವಂಥ ಪ್ರಶ್ನೆಗೆ ಅವ್ರು ಕೊಡುವಂಥ ಉತ್ತರವನ್ನು ವಿಡಿಯೋಗ್ರಾಫ್ ಮಾಡ್ತಿರುವಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಯಾವುದೇ ರೀತಿಯಂಥ ಅಡ್ಡಿ ಆಗಬಾರ್ದು ಅನ್ನೋದರ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ವರ್ತೂರು ಪ್ರಕಾಶ್ ಮೇಲಿರುವಂಥ ಆರೋಪ ದೂರುದಾರರಾದಂಥ ಸಂಜಯ್ ಬಫ್ನವರು ಇವರೇ ನೇರವಾಗಿ ಶ್ವೇತಾ ಗೌಡಳನ್ನ ಪರಿಚಯ ಮಾಡಿದ್ರು ಅಂತೇಳಿ ಅವರು ಹೇಳಿಸಿರುವಂಥದ್ದು. ಜೊತೆಗೆ ಶ್ವೇತಾ ಗೌಡಳನ್ನ ಯಾವಾಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾರೆ, ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ವರ್ತೂರು ಪ್ರಕಾಶ್ ನನಗೆ ಪರಿಚಯವನ್ನು ಮಾಡಿಕೊಟ್ರು, ಅವರ ಸೂಚನೆಯಂತೆ ನಾನು ಇದೆಲ್ಲ ಮಾಡಿದೆ ಅಂತೇಳಿ ಆಕೆ ಹೇಳ್ತಾಳೆ. ಜೊತೆಗೆ ಒಂದು ಉಂಗುರ, 3 ಬ್ರಾಸ್ಲೆಟ್ ಸೆಟ್ ಅಂತ ಸುಮಾರು 10 ಲಕ್ಷ ಹಣವನ್ನು ವರ್ತೂರು ಪ್ರಕಾಶ್ಗೆ ಕೊಟ್ಟಿದ್ದೀನಿ. ಜೊತೆಗೆ ಕೆಲವೊಂದಷ್ಟು ಶಾಪಿಂಗನ್ನು ಅವರ ಪುತ್ರ ನಿತಿನ್ ಜೊತೆಗೆ ಮಾಡಿದ್ದೀನಿ, ಕೆಲವೊಂದಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದೀನಿ ಅಂತೇಳಿ ಯಾಕೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಆಲ್ರೆಡಿ ಪುಲಿಕೇಶಿ ನಗರ ಪೊಲೀಸರು ಮಾಡಿರುವಂಥದ್ದು. ಖುದ್ದು ಎಸಿಪಿ ಗೀತಾ ಅವರು 3ನೇ ಬಾರಿಗೆ ನೋಟಿಸನ್ನು ಕೊಟ್ಟಿದ್ರು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಯಾಕೆ ವಿಚಾರಣೆಗೆ ಬರಲಿಲ್ಲ, ಇವತ್ತು 3ನೇ ಬಾರಿಗೆ ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ರೆ 3 ಬಾರಿ ನೋಟಿಸ್ ಕೊಟ್ಟಂಥ ನಂತರ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆ ಸಂಜೆಗೆ ಆರೋಪಿತೆ ಶ್ವೇತಾ ಗೌಡ ಏನಿದ್ದಾಳೆ ಆಕೆಯ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆಗಿದೆ. ನಿನ್ನೆ ರಾತ್ರಿ ಆಕೆಯನ್ನು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಒಂದು ವೇಳೆ ಈ ಹಿಂದೆ ಕೊಟ್ಟಂಥ ನೋಟಿಸ್ಗೆ ಏನಾದರೂ ಹಾಜರಾದಂಥ ಸಂದರ್ಭದಲ್ಲಿ ಆರೋಪಿತೆ ಶ್ವೇತಾ ಗೌಡ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ಲು ಆಕೆಯನ್ನು ಹಾಗೂ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ವು. ಹೀಗಾಗಿ ಎಲ್ಲ ಒಂದು ಕಡೆ ಹಿಂದೆ ಕೊಟ್ಟಂಥ 2 ನೋಟಿಸ್ಗೆ ಗೈರಾಗಿದ್ದ ಅನ್ನೋ ಅನುಮಾನಗಳು ಕೂಡ ಮೂಡ್ತಿರುವಂಥದ್ದು. ಸದ್ಯಕ್ಕೆ ಸುಮಾರು 32 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ವರ್ತೂರು ಪ್ರಕಾಶ್ ಅವರಿಂದ ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಆದರೆ ಪೊಲೀಸ್ ಅಧಿಕಾರಿಗಳು ಕೇಳುವಂಥ ಪ್ರಶ್ನೆಗೆ ವರ್ತೂರು ಪ್ರಕಾಶ್ ಯಾವೆಲ್ಲ ರೀತಿಯಂಥ ಉತ್ತರಗಳನ್ನು ಕೊಡ್ತಾರೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೆಲವೊಂದಷ್ಟು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ, ಅವೆಲ್ಲವನ್ನು ಕೂಡ ಮುಂದಿಟ್ಟು ಪ್ರಶ್ನೆ ಮಾಡಲಿಕ್ಕೆ ಕೂಡ ಮುಂದಾಗ್ತಾರೆ. ವಿಚಾರ ಹೊರ ಬರ್ತಿದ್ದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಂಥ ವರ್ತೂರು ಪ್ರಕಾಶ್, ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ, ನನಗೆ ಆಕೆ ಚಿನ್ನ ಖರೀದಿ ಮಾಡುವಂಥ ವಿಚಾರವನ್ನೇ ಗೊತ್ತಿಲ್ಲ, ಸಮಾಜ ಸೇವಕಿ ಅನ್ನೋ ರೀತಿಯಲ್ಲಿ ನನಗೆ ಪರಿಚಯ ಆಗಿದ್ಲು, ಜನಪ್ರತಿನಿಧಿಗಳಂದರೆ ಪ್ರತಿನಿತ್ಯ 1000 ಜನ ಬರ್ತಾರೆ ಹೋಗ್ತಾರೆ, ಅದೇ ರೀತಿ ಆಕೆ ಕೂಡ ಬಂದೋಗಿಲ್ಲ ಅನ್ನೋ ಮಾತನ್ನು ಮಾಧ್ಯಮಗಳ ಮುಂದೆ ಸ್ವತಃ ವರ್ತೂರು ಪ್ರಕಾಶ್ ಹೇಳಿದರು. ಆದರೆ ಶ್ವೇತಾ ಗೌಡ ಕೊಟ್ಟಿರುವಂಥ ಹೇಳಿಕೆಗೂ ವರ್ತೂರು ಪ್ರಕಾಶ್ ಮಾಧ್ಯಮಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ದೂರುದಾರ ಕೊಟ್ಟಂಥ ಹೇಳಿಕೆ ಆಗಿರ್ಬೋದು, ಜೊತೆಗೆ ಆರೋಪಿತ ಶ್ವೇತಾ ಗೌಡ ಏನಿದ್ದಾಳೆ ಆಕೆ ಕೊಟ್ಟಂಥ ಹೇಳಿಕೆಗಳನ್ನು ಮುಂದಿಟ್ಟು ವರ್ತೂರು ಪ್ರಕಾಶ್ ಅವರಿಂದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.